ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ. ಸುರಮುನಿ ವಂದಿತ ದೇವ ವರಭಕ್ತಧನ ವನಭಾವ ಶಿವ ಸಂಪುತ್ರ ನೀತಾವ. ಸುರಮುನಿ ವಂದಿತ ದೇವ ವರಭಕ್ತ ವನಭಾವ ಶಿವ ಸಂಪುತ್ರ ನೀತಾವ. ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ. ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ. श्री श्री विद्या गणपति की, महागणपति की, श्री श्री शनि महात्मा की, श्री श्री महालक्ष्मी की, श्री 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 अश्वत्थ नारायण नागप्प महाराज की, जय श्री रामचंद्र प्रभु की, श्री सरस्वती देवी की, श्री श्री चामुंडेश्वरी कला बलग के, श्री श्री चामुंडेश्वरी कला बलग के, श्री श्री चामुंडेश्वरी कला बलग के. ಗಜಮುಖನೆ ಗೌರಿ ಸುತನೆ ಷಣ್ಮುಖ ಸೋದರನೆ ರಜತಗಿರಿಯ ಒಡೆಯನ ಕುಮಾರನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ ಮೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಮೊದಲು ನಿನ್ನಿಂದ ತಾನೆ ಹಾರಂಗ ಜಗದಲ್ಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನೆ ಮೊದಲು ನಿನ್ನಿಂದ ತಾನೆ ಆರಂಭ ಜಗದಲ್ಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನು ಹರಸಿದರೆ ಯಾವ ಕಾರ್ಯವೂ ವಿಘ್ನವೆಂಬುದಿಲ್ಲ ನೀನು ಹರಸಿದರೆ ಯಾವ ಕಾರ್ಯವೂ ವಿಘ್ನವೆಂಬುದಿಲ್ಲ
ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ಸುಲಭ ಪೂಜೆಗೆ ಕರುಣೆಯಿಂದಲೇ ಬೇಗ ಒಲಿದು ಬರುವೆ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ ಸುಲಭ ಪೂಜೆಗೆ ಕರುಣೆಯಿಂದಲೇ ಬೇಗ ಒಲಿದು ಬರುವೆ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ ಪ್ರೇಮದಿಂದ ನೆನೆದವರ ಮನದ ಸ್ಥಿರವಾಗಿ ಎಂದು ಇರುವೆ ಪ್ರೇಮದಿಂದ ನೆನೆದವರ ಮನದ ಸ್ಥಿರವಾಗಿ ಎಂದು ಇರುವೆ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ ಮೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ಕನ್ನಡ ಕಲಾಭಿಮಾನಿಗಳಲ್ಲಿಯೂ ಕಲಾ ಪೋಷಕರಲ್ಲಿಯೂ ನನ್ನ ಮೊಟ್ಟ ಮೊದಲ ಸೇವನೆಯ ಪ್ರಾರ್ಥನೆ ಏನೆಂದರೆ ಶ್ರೀ ಶ್ರೀ ಚಾಮುಂಡೇಶ್ವರಿ ಕಲಾ ಬಳಗದ ಕಲಾವಿದರುಗಳಾದ ನಾವುಗಳು ಶ್ರೀ ಶ್ರೀ ಚಾಮುಂಡೇಶ್ವರಿ ಕಲಾ ಬಳಗದ ಅಧ್ಯಕ್ಷರು ಬೆಳ್ಳಿ ಕಿರೀಟ ಪುರಸ್ಕೃತರು ಆದಂಥ ಶ್ರೀಯುತ ಗೋಪಾಲ್ರವರ ನೇತೃತ್ವದಲ್ಲಿ ಹಾಗೂ ರಂಗಭೂಮಿಯ ಸುಪ್ರಸಿದ್ಧ ನಿರ್ದೇಶಕರಾದಂಥ ಶಿವರಾಜ್ ಕುಮಾರ್ ರವರ ದಕ್ಷ ನಿರ್ದೇಶನದಲ್ಲಿ ಈ ದಿನ ಸತ್ಯ ಮಹಾನ್ದಾತ ಅಥವಾ ಶ್ರೀ ಲಕ್ಷ್ಮೀ ಶನಿದೇವರ ಪಂಥ ಎಂಬ ಸುಂದರ ಭಕ್ತಿ ಪ್ರಧಾನವಾದ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ ಕಲಾ ಪೋಷಕರಾದ ತಾವುಗಳು ಕಲಾವಿದರುಗಳಾದ ನಮ್ಮನ್ನು ಹರಸಿ ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಕರುಣಾ ಸಾಗರ ಭವಭಯ ದೂರ ಮಲೆಯ ಮಹಾದೇಶ್ವರ ಸ್ವಾಮಿ ಮಲೆಯ ಮಹಾದೇಶ್ವರ ಕರುಣಾ ಸಾಗರ ಭವಭಯ ದೂರ ಮಲೆಯ ಮಹಾದೇಶ್ವರ ಸ್ವಾಮಿ ಮಲೆಯ ಮಹಾದೇಶ್ವರ ನೀನೆ ಭಕ್ತರ ಬಂದು ನೀನೆ ಕರುಣಾ ಸಿಂಧು ನೀನೆ ಭಕ್ತರ ಬಂದು ನೀನೆ ಕರುಣಾ ಸಿಂಧು ಸ್ವಾಮಿ ಜಗದೊಡೆಯನೇ ಶಿವನೇ ಏಳು ಬೆಟ್ಟದ ಒಡೆಯನು ಶಿವನೇ ತಾಳು ಬೆಟ್ಟದ ಒಡೆಯನು ಕರುಣಾ ಸಾಗರ ಭವಭಯ ದೂರ ಮಲೆಯ ಮಹಾದೇಶ್ವರ ಸ್ವಾಮಿ ಮಲೆಯ ಮಹಾದೇಶ್ವರ
ಬಲವೀವ ಕಾರುಣ್ಯ ಮೂರುತಿ ನಿತ್ಯ ನಿರಂಜನನೇ ಧಾರ್ಮಿಕ ಬಲವೀವ ಕಾರುಣ್ಯ ಮೂರುತಿ ನಿತ್ಯ ನಿರಂಜನನೇ ಕಾಸಾಯ ತೋಟವನ್ನೇ ಕಂಸಾಳೆ ಗೊಲಿದವನ್ನೇ ಕಾಸಾಯ ತೋಟವನ್ನೇ ಕಂಸಾಳೆ ಗೊಲಿದವನೇ ಸ್ವಾಮಿ ಜಗದೊಡೆಯನೇ ಶಿವನೇ ಏಳು ಬೆಟ್ಟದ ಒಡೆಯನೇ ಶಿವನೇ ತಾಳು ಬೆಟ್ಟದ ಒಡೆಯನೇ ಕರುಣಾಸಾಗರ ಭವಭಯ ದೂರ ಮನೆಯ ಮಹಾದೇಶ್ವರ ಸ್ವಾಮಿ ಮನೆಯ ಮಹಾದೇಶ್ವರ ಕೋಟಿ ಕಂಗಳು ಸಾಲದು ಶಿವನೇ ನಿನ್ನ ನೋಡಲು ಕೋಟಿ ಕಣ್ಗಳು ಸಾಲದು ಶಿವನೇ ನಿನ್ನ ನೋಡಲು ಸಾವಿರ ನಾಲಿಗೆ ಸಾಲದು ವರನೇ ಮೈಮಯ ಕೊಂಡಾಡಲು ಕೊಡುಗಲ್ಲ ಮೇಲೆ ಕುಳಿತ ಕೊಡುಗೈ ಒಡೆಯನೆ ಕೊಡುಗಲ್ಲ ಮೇಲೆ ಕುಳಿತ ಕೊಡುಗೈ ಒಡೆಯನೆ ಮಾಯಕಾರ ಮಹದೇವನೇ ಶಿವನೇ ಏಳು ಬೆಟ್ಟದ ಒಡೆಯನೆ ಶಿವನೇ ತಾಳು ಬೆಟ್ಟದ ಒಡೆಯನೆ ಕರುಣಾಸಾಗರ ಭವಭಯ ದೂರ ಮಲೆಯ ಮಹಾದೇಶ್ವರ ಸ್ವಾಮಿ ಮಲೆಯ ಮಹಾದೇಶ್ವರ ಜಂಗಮಾಕಾರ ಹೊತ್ತುದರೆಗೆ ಬಂದಂತ ಶರಣ ನಿಧಿಯೇ ಮಾದಪ್ಪ ಮಾದೇವ ಜಂಗಮಾಕಾರ ಹೊತ್ತುದರೆಗೆ ಬಂದಂತ ಶರಣ ನಿಧಿಯೇ ಭಕ್ತರ ಇಚ್ಛೆ ಕೇಳಿ ಇಷ್ಟಾರ್ಥ ನೀಡುವಂತ ಶಿವನೇ ಕರುಣಾಸಾಗರ ಭವಭಯ ದೂರ ಮಲೆಯ ಮಹಾದೇಶ್ವರ ಸ್ವಾಮಿ ಮಲೆಯ ಮಹಾದೇಶ್ವರ ನೀನೆ ಭಕ್ತರ ಬಂದು ನೀನೆ ಕರುಣಾ ಸಿಂಧು ನೀನೆ ಭಕ್ತರ ಬಂದು ನೀನೆ ಕರುಣಾ ಸಿಂಧು ಸ್ವಾಮಿ ಜಗದೊಡೆಯನೇ ಶಿವನೇ ಏಳು ಬೆಟ್ಟದ ಒಡೆಯನೇ ಶಿವನೇ ತಾಳು ಬೆಟ್ಟದ ಒಡೆಯನೇ ಕರುಣಾಸಾಗರ ಭವಭಯ ದೂರ ಮಲೆಯ ಮಹಾದೇಶ್ವರ ಸ್ವಾಮಿ ಮಲೆಯ ಮಹಾದೇಶ್ವರ ಮಾದೇವ ಇಳಿದಳು ಲಕ್ಷ್ಮಮ್ಮ
ಬೆಟ್ಟದ ತುದಿಯಲ್ಲಿ ಮೆರವಳ್ಳು ಜಾತ್ರೆಯಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಲಕ್ಷ್ಮೀ ದೇವಮ್ಮ ಇಳಿದಳು ಲಕ್ಷ್ಮಮ್ಮ ಬೆಟ್ಟದ ತುದಿಯಲ್ಲಿ ಮೆರವಳ್ಳು ಜಾತ್ರೆಯಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಮೆರವಳ್ಳು ಜಾತ್ರೆಯಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಹಿಂದಕ್ಕೆ ಎಂಬರ ಮುಂದಕ್ಕೆ ಮುಂಬಾರ ತಾಯಿ ಲಕ್ಷ್ಮಮ್ಮನ ನರಿಬಾರ ಹಿಂದಕ್ಕೆ ಎಂಬರ ಮುಂದಕ್ಕೆ ಮುಂಬಾರ ತಾಯಿ ಲಕ್ಷ್ಮಮ್ಮನ ನರಿಬಾರ ತಾಯಿ ಲಕ್ಷ್ಮಮ್ಮನ ನರಿಬಾರ ಗಿರಿಬಾರ ಏ ಏ ತಾಯಿ ಲಕ್ಷ್ಮಮ್ಮನ ನರಿಬಾರ ಗಿರಿಬಾರ ನಿನ್ನ ನಂಬುದವರಿಗೆಲ್ಲ ಕಷ್ಟ ಪರಿಹಾರ ಇಳಿದಳು ಲಕ್ಷ್ಮೀದೇವಿ ಬೆಟ್ಟದ ತುದಿಯಲ್ಲಿ ಮೆರವಳ್ಳು ಜಾತ್ರೆಯಲ್ಲಿ ಮೈಸೂರು ಕ್ಷೇತ್ರದಲ್ಲಿ ಓ ಮೆರವಳ್ಳು ಜಾತ್ರೆಯಲ್ಲಿ ಈ ರಾಮನಗರ ಕ್ಷೇತ್ರದಲ್ಲಿ ರಾಮನಗರ ಕ್ಷೇತ್ರದಲ್ಲಿಯೇ ನವ್ವ ವೈಭೋಗ ಧೂಪಾದ ಮಂಜು ಕವಿದಾವೋ ರಾಮನಗರ ಕ್ಷೇತ್ರದಲ್ಲಿಯೇ ನವ್ವ ವೈಭೋಗ ಧೂಪಾದ ಮಂಜು ಕವಿದಾವೋ ಧೂಪಾದ ಮಂಜು ಕವಿದಾವೋ ಲಕ್ಷ್ಮೀದೇವಿ ಸೈ ಧೂಪಾದ ಮಂಜು ಕವಿದಾವೋ ಲಕ್ಷ್ಮೀದೇವಿ ಅವ್ವ ಸಾಮ್ರಾಣಿ ಗಮಲು ಗಮಿಸ್ಯಾವೋ ಇಳಿದಳು ಲಕ್ಷ್ಮೀದೇವಿ ಬೆಟ್ಟದ ತುದಿಯಲ್ಲಿ ಓಹೋ ಮೆರವಳ್ಳು ಜಾತ್ರೆಯಲ್ಲಿ ಬೆಂಗಳೂರು ಕ್ಷೇತ್ರದಲ್ಲಿ ಓ ಮೆರವಳ್ಳು ಜಾತ್ರೆಯಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಛಾಯಾನಂದನನೇ ಸೂರ್ಯ ಪುತ್ರನೇ ಪಾದಕ್ಕೆ ಶರಣು ಶರಣರತಿ ಛಾಯಾನಂದನನೇ ಸೂರ್ಯ ಪುತ್ರನೇ ಪಾದಕ್ಕೆ ಶರಣು ಶರಣರತಿ ನಿಮ್ಮ ಪಾದಕ್ಕೆ ಶರಣು ಶರಣಯ್ಯ ಶನಿದೇವ ಸೈ ಪಾದಕ್ಕೆ ಶರಣು ಶರಣಯ್ಯ ಶನಿದೇವ ನಿನ್ನ ನಂಬಿದವರ ಕಷ್ಟವ ಪರಿಹರಿಸೋ ಎಳಿದಳು ಚಾಮುಂಡೇಶ್ವರಿ ಬೆಟ್ಟದ ತುದಿಯಲ್ಲಿ ಮೆರವಳ್ಳು ಜಾತ್ರೆಯಲ್ಲಿ ಮೈಸೂರು ಕ್ಷೇತ್ರದಲ್ಲಿ ಓ ಮೆರವಳ್ಳು ಜಾತ್ರೆಯಲ್ಲಿ ಮೈಸೂರು ಕ್ಷೇತ್ರದಲ್ಲಿ ಮೆರವಳ್ಳು ಜಾತ್ರೆಯಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜಯ ಜಯ ನಾರಾಯಣ ಜಯನುತ ಪಾರಾಯಣ ಭವ ಭಯ
ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ. ಈ ಜಗವೆಲ್ಲ ನಿನ್ನ ನಾಟಕ ಕಾರಣ. ಈ ಜಗವೆಲ್ಲ ನಿನ್ನ ನಾಟಕ ಕಾರಣ. ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ. ನಾರಾಯಣ ನಾರಾಯಣ ಹರಿಯು ನೀನೇ. ಹರಿಯು ನೀನೇ ಹರನು ನೀನೇ. ಹರಿಯು ನೀನೇ ಹರನು ನೀನೇ. ಪಾ ಸನಿದ ಪಮಗ ಪಮಗರಿಗ ಸಾ ಧನಿ ಸಗಮ ಪ ಸಗಮ ಪದಿ. ಹರಿಯು ನೀನೇ ಹರನು ನೀನೇ. ಪಾಮ ಪಮಗರಿ ಸರಿ ಗನಿ ಸಾ ಪಮದ ಮದ ನಿಜ ಸರಿ ಪಮ ಗಮ ಪಾಮ ಪಮಗರಿ ಸರಿ ಧನಿ ಸ ಪಮದ ಮದ ನಿಜ ಸರಿ ಪಮ ಗಮ ಪಪ ನಿನ್ನಿ ಸರಿ ಗನಿ ಸ ಸಗಮ ಪನಿ. ಹರಿಯು ನೀನೇ ಹರನು ನೀನೇ. ಹರಿಯು ನೀನೇ ಹರನು ನೀನೇ. ಹರಿಹರ ಬ್ರಹ್ಮ ಸ್ವರೂಪನು ನೀನೇ. ಹರಿಹರ ಬ್ರಹ್ಮ ಸ್ವರೂಪನು ನೀನೇ. ಸರಿಸಮರುಂಡೆ ದರೆಯೊಳಗೆ ಮುರಾರಿಯಂತ ನೀನಿರಲು. ಸರಿಸಮರುಂಡೆ ದರೆಯೊಳಗೆ ಮುರಾರಿಯಂತ ನೀನಿರಲು. ನಿಗಮ ಗೋಚರನ ಲೀಲಾಮಯನೇ ವೇದ ವೇದಗಳ ಅನಂತ ಮಹಿಮನೆ. ನಿಗಮ ಗೋಚರನ ಲೀಲಾಮಯನೇ ವೇದ ವೇದಗಳ ಅನಂತ ಮಹಿಮನೆ. ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ 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 ಲೋಕದಲ್ಲಿ ಪರಮಾತ್ಮನ ಲೀಲೆಯು ಅದ್ಭುತವಾಗಿರುವುದು. ದಶಾವತಾರಿಯಾದ ಶ್ರೀಮನ್ ಶ್ರೀ ಲಕ್ಷ್ಮೀನಾರಾಯಣನು ನಾನಾ ಅವತಾರಗಳನ್ನು ತಾಳಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುತ್ತಾ ಈ ಜಗತ್ತನ್ನು ಉದ್ಧರಿಸುತ್ತಿರುವನು. ಅಂತೆಯೇ ಈ ಜಲರೂಪದಿಂದ ಆವೃತಗೊಂಡಿದ್ದ ಈ ಭೂಲೋಕವನ್ನು ಶ್ರೀಹರಿಯು ಶ್ವೇತ ವರಹ ರೂಪದಿಂದ ಮೇಲೆತ್ತಿ ನಿಲ್ಲಿಸದೇ ಇದ್ದಿದ್ದರೆ ಈ ಸೃಷ್ಟಿಯೇ ಇರುತ್ತಿರಲಿಲ್ಲ. ಆದ್ದರಿಂದ ಶ್ರೀಹರಿಯು ದೇವದಾನವರ ಕಲಹವನ್ನು ನಿಲ್ಲಿಸುವುದಕ್ಕಾಗಿ ಸಮುದ್ರ ಮಂಥನವನ್ನು ಮಾಡಿದಾಗ ಅದರಿಂದ ಉಂಟಾದ ಪಾರಿಜಾತ, ಕಲ್ಪವೃಕ್ಷ, ಐರಾವತ, ಚಂದ್ರ, ಲಕ್ಷ್ಮಿ ಇಂತಹ ಮಹಾನಿಧಿಗಳನ್ನು ದೇವತೆಗಳು ಪಡೆದುಕೊಂಡರು. ಆದರೆ ಆ ಭೂಲೋಕದ ಮಾನವರಿಗಾದರೂ ಈ ನವನಿಧಿಗಳಿಂದುಂಟಾದ ಸಿರಿ ಸಂಪತ್ತನ್ನು ಶ್ರೀಹರಿಯು ದಯಪಾಲಿಸುತ್ತಿರುವನು. ಇದರಿಂದ ದೇವಲೋಕದ ಮಾನವರು ನಾನು ನನ್ನಿಂದ ನನಗೋಸ್ಕರ ಎಂದು ಅಹಂಕಾರ ಪಡುತ್ತಾ ಅವರವರೇ ಕಚ್ಚಾಡುತ್ತಿರುವರು. ನಾರಾಯಣ ನಾರಾಯಣ ಇರಲಿ ಇರಲಿ. ಆ ಪಾಪ ಆ ಬ್ರಹ್ಮದೇವನ ಸಂಕಲ್ಪದಿಂದ ಧರ್ಮದೇವನು ಭೂಲೋಕದ ಮಾನವರ ಪಾಪ ಪುಣ್ಯಗಳನ್ನು ಲೆಕ್ಕಿಸುವುದಕ್ಕಾಗಿ ಈಗಾಗಲೇ ಯಮಲೋಕಕ್ಕೆ ಹೋಗುತ್ತಿರುವನು. ನಾರಾಯಣ ನಾರಾಯಣ ನಾನೀಗಲೇ ಹೋಗಿ ಆ ಧರ್ಮದೇವನನ್ನು ಸಂದರ್ಶಿಸಿ ಆತನೊಡನೆ ಕೆಲವು ವಿಚಾರಗಳನ್ನು ಮಾತನಾಡಿಕೊಂಡು ಮುಂದಾಗುವ ವಿನೋದವನ್ನು ನೋಡಿ ಆನಂದಿಸುವೆನು. ನಾರಾಯಣ ನಾರಾಯಣ ಕ್ಷೀರಸಾಗರ ಶಯನ
ಪದ್ಮಭೂಷಣ ಚರಣ ನಾರಾಯಣ ನಾರಾಯಣ. ಕ್ಷೀರಸಾಗರ ಶಯನ ಪದ್ಮಭೂಷಣ ಚರಣ ತುಂಬುರು ನಾರದ ಸಂಗೀತ ಪ್ರಿಯ ಲೋಲ ತುಂಬುರು ನಾರದ ಸಂಗೀತ ಪ್ರಿಯ ಲೋಲ ಕ್ಷೀರಸಾಗರ ಶಯನ ನಾರಾಯಣ ನಾರಾಯಣ. ಶೇಷಶಯನನೇ ಗರುಡವಾಹನ ಪ್ರಿಯನೇ ಶೇಷಶಯನನೇ ಗರುಡವಾಹನ ಪ್ರಿಯನೇ ಭಕ್ತೋದ್ಧಾರ ಸುಜನ ಸಂಪ್ರೀತ ಭಕ್ತೋದ್ಧಾರ ಸುಜನ ಸಂಪ್ರೀತ ಕ್ಷೀರಸಾಗರ ಶಯನ ಪದ್ಮಭೂಷಣ ಚರಣ ತುಂಬುರು ನಾರದ ಸಂಗೀತ ಪ್ರಿಯ ಲೋಲ ತುಂಬುರು ನಾರದ ಸಂಗೀತ ಪ್ರಿಯ ಲೋಲ ಕ್ಷೀರಸಾಗರ ಶಯನ ನಾರಾಯಣ ಹರಿ ನಾರಾಯಣ. ನಾರಾಯಣ ಹರಿ ನಾರಾಯಣ 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 ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ. ಚಿತ್ರಗುಪ್ತರೇ, ರಾಜ ಯಮಲೋಕದ ವಾರ್ತೆಯ ಬೇಳಿರಿ, ವಿಧಿ ಲೋಕದ ವಾರ್ತೆಯು ಹೇಗಿದೆ? ಯಮಲೋಕದ ವಾರ್ತೆಯ ಬೇಳಿರಿ. ಯಮಲೋಕದ ವಾರ್ತೆಯ ಬೇಳಿರಿ, ವಿಧಿ ಲೋಕದ ವಾರ್ತೆಯು ಹೇಗಿದೆ? ಯಮಲೋಕದ ವಾರ್ತೆಯ ಬೇಳಿರಿ. ಅಂಡಪಿಂಡ ಬ್ರಹ್ಮಾಂಡದೊಳಗೆ ದಿವ್ಯನಂತೆ ಶಂಕರ ನಡೆಸಿ ಅಂಡಪಿಂಡ ಬ್ರಹ್ಮಾಂಡದೊಳಗೆ ನರಮನುಜರನ್ನು ಕೈಸರೆ ಮಾಡಿ ನರಮನುಜರನ್ನು ಕೈಸರೆ ಮಾಡಿ ಪಾಪಿಯ ಪ್ರಾಣವ ಪಾದದಿ ಹಿಡಿಯುತ್ತೆ ಪಾಪಿಯ ಪ್ರಾಣವ ಪಾದದಿ ನೆಟ್ಟು ಪಡ ಪಡ ಕೆಡುಕರ ಹಿಡಿಯುತ್ತ ಕೊಲ್ವೆ ಪಡ ಪಡ ಕೆಡುಕರ ಹಿಡಿಯುತ್ತ ಕೊಲ್ವೆ ಯಮಲೋಕದ ವಾರ್ತೆಯ ಬೇಳೆ ವಿಧಿ ಲೋಕದ ವಾರ್ತೆಯು ಹೇಗಿದೆ ಯಮಲೋಕದ ವಾರ್ತೆಯ ಬೇಳೆ ಹೇಳಿರಿ ಚಿತ್ರಗುಪ್ತರೇ ಧರ್ಮರಾಜ 12,000 ಯೋಜನೆಗಳ ವಿಸ್ತಾರವಾದ ಕಾದ ಕೆಂಡದಂತೆ ಪರಿತಾಪದಿಂದ ಕೂಡಿರುವ
ಈ ನಮ್ಮ 4 ನರಕಗಳಲ್ಲಿ ಜೀವಿಗಳನ್ನು ಯಾವ ರೀತಿ ಶಿಕ್ಷಿಸುತ್ತಿರುವಿರಿ ಅದನ್ನು ತಿಳಿಸಿ. ತಿಳಿಸುವನು ಯಮರಾಜ. ಅರಹುವೆ ಜವರಾಯ ನರಕದ ವಿವರವ. ಧರ್ಮರಾಜ. ಚಿತ್ರಗುಪ್ತರೇ, ಅರಹುವೆ ಜವರಾಯ ನರಕದ ವಿವರವ. ವಿನಯದಿಂದಲಿನ ಹರುಷದಳು ವಿನಯದಿಂದಲಿನ ಹರುಷದಳು ಅರಹುವೆ ಜವರಾಯ ನರಕದ ವಿವರವ. ವಿನಯದಿಂದಲಿನ ಹರುಷದಿಂದಲಿನ. ನಮ್ಮ ಧರ್ಮರಾಜ. ಚಿತ್ರಗುಪ್ತರೇ, 4 ನರಕದಳು ಪಾಪಿಗಳೇ ಕೇಳು. 4 ನರಕದಳು ಪಾಪಿಗಳೇ ಕೇಳು. ಧರ್ಮ ವಿಚಾರವ ಧರ್ಮವ ನರಿಯದೆ. ನಮ್ಮ ಧರ್ಮರಾಜ. ಚಿತ್ರಗುಪ್ತರೇ, ಧರ್ಮ ವಿಚಾರವ ಬೇಗನೆ ಸಾರುವೆ. ಅರಹುವೆ ಜವರಾಯ ನರಕದ ವಿವರವ. ವಿನಯದಿಂದಲಿನ ಹರುಷದೊಳು. ನಮ್ಮ ಧರ್ಮರಾಜ. ಚಿತ್ರಗುಪ್ತರೇ, ಜೀವಗಳನ್ನು ಹಿಡಿದು ನರಕದೊಳು. ಪಾಪಿ ಜೀವಿಗಳನ್ನು ಹಿಡಿದು ನರಕದೊಳು. ಘಾತಿಸಿ ಪೀಡಿಸಿ ನರಳಿಸಿ ನೋಯಿಸಿ. ನಮರಾಜ. ಚಿತ್ರಗುಪ್ತರೇ, ಘಾತಿಸಿ ಪೀಡಿಸಿ ನರಳಿಸಿ ನೋಯಿಸಿ. ಅರಹುವೆ ಜವರಾಯ ನರಕದ ವಿವರವ. ವಿನಯದಿಂದಲಿನ ಹರುಷದೊಳು. ಯಮರಾಜ, ಈ ನಮ್ಮ ರೋರವ ನರಕವು ಸದಾ ಬೆಂಕಿಯ ಜ್ವಾಲೆಯಿಂದ ಕೂಡಿದ್ದು ಜೀವಿಯನ್ನು ಅದರೊಳಗೆ ಕೂಡಿ ಹಾಕಿ ಬಿಡುಗಡೆ ಮಾಡಲಾಗುವುದೇ ಇಲ್ಲ. ತಪ್ತ ಕುಂಭ ನರಕದಲ್ಲಿ ಕಾದ ಕೊಪ್ಪರಿಕೆ ಎಣ್ಣೆ ಒಳಗೆ ಜೀವಿಯನ್ನು ತಲೆಕೆಳಗಾಗಿ ಮಾಡಿ ಅದರೊಳಗೆ ಹದ್ದಿ ಮಸ್ತಕ ಮಾಂಸಖಂಡಗಳು ಚೆನ್ನಾಗಿ ಕೊಳೆತು ಮಿಶ್ರಣವಾಗುವ ತನಕ ಬಿಡುವುದಿಲ್ಲವೇ ಯಮರಾಜ. ದೇಹವು ನಶ್ವರವಾದರೂ ಜೀವಿಯು ಶಾಶ್ವತವಲ್ಲವೇ ಯಮರಾಜ. ಬಲೆ ಬಲೆ ಚಿತ್ರಗುಪ್ತರೇ, ಅಂತೂ ಜೀವಿಗಳಿಗೆ ಕೊಡುವಂತಹ ಶಿಕ್ಷೆಯನ್ನು ತಿಳಿದಂತಾಯಿತು. ಹಾಗೆ ಯಾವ ಜನ್ಮಕ್ಕೆ ಯಾವ ಪ್ರಾಪ್ತಿಯಾಗುವುದು ಅದನ್ನು ತಿಳಿಸಿವಿರಾ? ತಿಳಿಸುವನು ಯಮರಾಜ. ಮಾತಾ ಪಿತೃಗಳನ್ನು ನೋಯಿಸಿದವನು ಬಕಪಕ್ಷಿಯಾಗಿಯೂ, ಅನ್ನದ ಋಣದಿಂದ ಸತ್ತರೆ ವಾನರನಾಗಿಯೂ, ಸಮಾಜಘಾತುಕನಾಗಿ ಸತ್ತರೆ ಮೀನಾಗಿಯೂ ಜನಿಸುವರು. ಇನ್ನು ಗೋಹತ್ಯೆ, ಸ್ತ್ರೀ ಹತ್ಯೆ, ಶಿಶು ಹತ್ಯೆ ಮಾಡಿದವರು ಕ್ರಿಮಿ ಕೀಟಗಳಾಗಿ ಜನಿಸುವರು ಯಮರಾಜ. ಚಿತ್ರಗುಪ್ತರೇ, ಅಂದರೆ ನಿಮ್ಮ ಮಾತಿನ ಅರ್ಥ ಅವರವರ ಪಾಪಾನುಸಾರವಾಗಿ ಜನ್ಮ ತಾಳುವುದಂದಲ್ಲವೇ ನಿಮ್ಮ ಅರ್ಥ? ಹೌದು ಯಮರಾಜ. ನೆನಪಿರಲಿ ಕಿಂಕರರೇ, ಈ ಯಮಲೋಕದಲ್ಲಿ ಕರುಣೆ, ಕನಿಕರ, ಪ್ರೀತಿ, ವಿಶ್ವಾಸಗಳಿಗೆ ಬೆಲೆ ಕೊಡಕೂಡದು. ಬಹು ಜಾಗರೂಕತೆಯಿಂದ ಈ ನಮ್ಮ ಯಮಲೋಕವನ್ನು ಕಾಪಾಡಬೇಕಾಗಿದೆ. ಎಚ್ಚರವಿರಲಿ.
ಸಕಲ ಚರಾಚರ ವಸ್ತುಗಳ ಧರ್ಮ ರಕ್ಷಕರು ಧರ್ಮ ದೇವನಿಗೆ ನಮಸ್ಕರಿಸಬೇಕು. ಮಹಾಕಾಲ ಮಹಿಷಾಸುರ ವೃತ್ತಿ ಸ್ವರೂಪನ ಜೀವಿಗಳಾದ ವಿಧಿ ಸ್ವರೂಪನಾದ ಯಮರಾಜ, ನಿನಗೂ ನನ್ನ ನಮಸ್ಕಾರಗಳು. ಧರ್ಮದೇವ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು ಯಮಧರ್ಮ. ವಿಧಿಯ ಪುತ್ರ ಪರಮಗಾತ ಅಭಿವಂದಿಕೆ. ಧರ್ಮದೇವ, ವಿಧಿಯ ಪುತ್ರ ಪರಮಗಾತ ಅಭಿವಂದಿಕೆ. ಧರ್ಮದರು ಧನ್ಯನಾದ ಮುದದೆ ಧನ್ಯನಾದ ಮುದದೆ ಸಾರಿ ಬೇಳಿ ದಯದೆ ಸಾರಿ ಬೇಳಿ ದಯದೆ ಧರ್ಮಾತ್ಮಗಳ ವಿಧಿಯ ಪುತ್ರ ಪರಮಗತ ಅಭಿವಂದಿಪೆ ಅಭಿವಂದಿಪೆ ಅಭಿವಂದಿಪೆ. ಯಾವ ಲೋಕದೊಳಗೆ ಏನೋ ಚಿತ್ರವಿಹದ. ಧರ್ಮದೇವ, ಯಾವ ಲೋಕದೊಳಗೆ ಏನೋ ಚಿತ್ರವಿಹದ. ಸಾರಿ ಬೇಳಿ ನಿನ್ನ ಸಾರಿ ಬೇಳಿ ನಿನ್ನ ಧರ್ಮಾತ್ಮಗಳರು. ವಿಧಿಯ ಪುತ್ರ ಪರಮಗ ಅಭಿವಂದಿಪೆ ಅಭಿವಂದಿಪೆ ಅಭಿವಂದಿಪೆ. ಧರ್ಮದೇವ, ಯಮರಾಜ, ತಾವು ಈ ಯಮಲೋಕಕ್ಕೆ ಬರಲು ಕಾರಣವೇನು? ವಿಧಾತನಿಂದ ಏನಾದರೂ ಆದೇಶವಿರುವುದೇ? ನಾನು ಇಲ್ಲಿಗೆ ಬಂದಿದ್ದು ಈ ನರಕಲೋಕದ ಕುಶವಾರ್ತೆಯನ್ನು ತಿಳಿದು ಆ ವಿಧಾತನಿಗೆ ವರದಿ ಸಲ್ಲಿಸಬೇಕಾಗಿದೆ. ಅದಕ್ಕಾಗಿ ನಾನು ಇಲ್ಲಿಗೆ ಬಂದೆನಷ್ಟೇ. ಏನು, ಈ ನಮ್ಮ ನರಕಲೋಕದ ವಾರ್ತೆಯನ್ನು ತಿಳಿಯಲು ಬಂದಿರೋಣ? ಏನೆಂದು ಹೇಳಲಿ ಈ ನರಕಲೋಕದ ವಾರ್ತೆಯನ್ನು? ಇತ್ತೀಚೆಗಂತೂ ಪಾಪಿಗಳು ಹೆಚ್ಚಾಗಿ ಈ 4 ನರಕಗಳಲ್ಲಿ ತುಂಬಿ ತುಳುಕಾಡುತ್ತಿರುವುದು. ಅದರಲ್ಲಿಯೂ ಬರೀ ಮಾನವರು ಹೆಚ್ಚಾಗಿರುವುದು ನನಗೆ ಬೇಸರವಾಗಿದೆ. ಧರ್ಮದೇವ, ಅದೇಕೆ ಆ ಮಾನವರು ಹೆಚ್ಚಾಗಿದ್ದಾರೆ? ಅವರಿಗೆ ಯಾವುದು ಪಾಪ ಯಾವುದು ಪುಣ್ಯ ಎಂಬುದು ಅರಿವಿಲ್ಲದೆ ವರ್ತಿಸುತ್ತಿರುವವರು ಆ ಭೂಲೋಕದ ಮಾನವರು ಅಲ್ಲವೇ ಯಮರಾಜ? ಧರ್ಮದೇವ, ಮಾನವರು ಪಾಪ ಕರ್ಮಗಳನ್ನು ಮಾಡುವಾಗ ಬಹಳ ಚೆನ್ನಾಗಿಯೇ ಮಾಡುತ್ತಾರೆ. ಈ ಯಮಲೋಕಕ್ಕೆ ಬಂದು ಹಿಂಸೆಯನ್ನು ಪಡುವಾಗ ಅವರ ವೇದನೆಯು ಹೇಳುತ್ತಿರದು. ಈ ಯಾತನೆಯು ಎಂದು ಕೊನೆಗೊಳ್ಳುವುದೋ ಆ ವಿಧಾತನೇ ಬಲ್ಲ. ಯಮರಾಜ, ಆ ಭೂಲೋಕದಲ್ಲಿ ಪಾಪ ಕರ್ಮಗಳು ಅಷ್ಟೊಂದು ಅತಿಯಾಗಿವೆ ಯಮರಾಜ. ಏಕೆ? ನೀವೇ ಒಮ್ಮೆ ಭೂಲೋಕಕ್ಕೆ ಹೋಗಿ ವೀಕ್ಷಿಸಿ ನೋಡಿ. ಅವರು ಮಾಡುವ ಪಾಪ ಕರ್ಮಗಳನ್ನು ಒಂದೇ ಎರಡೇ ಅದನ್ನು ಹೇಳುತ್ತಿರೋದು. ಹಾಗಲಿ, ನಾನೀಗಲೇ ಆ ಭೂಲೋಕದಲ್ಲಿ ವಿಚಾರವನ್ನು ಸ್ವಯಂ ನಾನೇ ವೀಕ್ಷಿಸಿ ಅನಂತರ ನನಗೆ ವರದಿ ಸಲ್ಲಿಸುತ್ತೇನೆ. ಧರ್ಮದೇವ, ಇಂದು ದೇವಸಭೆ ಇರುವುದು. ನೀವು ಭೂಲೋಕವನ್ನು ವೀಕ್ಷಿಸಿಕೊಂಡು ಅಲ್ಲಿಗೆ ಬಂದರೆ ಯಾವುದಾದ್ರೂ ಒಂದು ಉಪಾಯವನ್ನು ಹುಡುಕಬಹುದು. ಖಂಡಿತವಾಗಿಯೂ ಬರುತ್ತೇನೆ. ನಾನು ಇನ್ನು ಬರಲೇ ಯಮರಾಜ? ಹೋಗಿ ಬನ್ನಿ.